ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಯೋಗಿನಿ. ವೆಲ್ಕಮ್ ಬ್ಯಾಕ್ ಟು ಏಕದಂತ ಕುಕಿಂಗ್ ಚಾನಲ್ಗೆ. ನಾನು ನಿಮಗೋಸ್ಕರ ಒಂದು ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ. ಅದು ಏನಂದರೆ ಹಕ್ಕ ನೂಡಲ್ಸ್. ಮನೇಲಿ ಮಕ್ಕಳು ಹೊರಗಡೆ ಹೋಗಿ ನೂಡಲ್ಸ್ ತಿಂದು ಬರ್ತಾರೆ, ಆದರೆ ಕ್ವಾಲಿಟಿ ಮೇಲೆ ಕಂಟ್ರೋಲು ಇರಲ್ಲ. ಆದರೆ ಮನೇಲೇ ಮಾಡಿದರೆ ನಾವು ಮಕ್ಕಳ ಜೊತೆಗೆ ದೊಡ್ಡವರು ಕೂಡ ಇಷ್ಟಪಟ್ಟು ತಿನ್ಬಹುದು. ಅದಕ್ಕೋಸ್ಕರ ನಾನು ನೂಡಲ್ಸನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ನೂಡಲ್ಸ್ಗೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಏನಂದರೆ ಹಕ್ಕ ನೂಡಲ್ಸ್ 2 ತೊಗೊಂಡಿದ್ದೀನಿ, ಅರ್ಧ ಕ್ಯಾಬೇಜ್, 1 ಕ್ಯಾರೆಟ್, 1 ಕ್ಯಾಪ್ಸಿಕಮ್, 10ರಿಂದ 15 ಬೀನ್ಸ್, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲೆ, ಸೋಯಾ ಸಾಸ್, ರೆಡ್ ಸಾಸ್, ವಿನೆಗರ್, ನೆಕ್ಸ್ಟ್ ಟೊಮೆಟೊ ಸಾಸ್. ನೋಡಿ, ನಾನಿಲ್ಲಿ ವೆಜಿಟೇಬಲನ್ನು ಯಾವ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಒಗ್ಗರಣೆಗೆ ಈ ಥರ ಕಟ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರ್ತದೆ ಅಂತ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಗಜ್ರಿಯನ್ನು ಸ್ವಲ್ಪ ಉದ್ದುದ್ದಾಗಿ ಕಟ್ ಮಾಡಬೇಕು. ಅದೇ ಥರ ಕ್ಯಾಬೇಜನ್ನು ನೋಡಿ ಸ್ವಲ್ಪ ಉದ್ದುದ್ದು ಈ ಥರ ಸ್ಟ್ರಕ್ಚರ್ ಇಟ್ಕೊಂಡು ಕಟ್ ಮಾಡಬೇಕು. ಬೀನ್ಸ್ನು ಕೂಡ ಸ್ವಲ್ಪ ಉದ್ದುದ್ದಾಗೇ ಕಟ್ ಮಾಡ್ಕೋಬೇಕು. ನಾನು ಹಸಿಮೆಣಸಿಕಾಯನ್ನಿಲ್ಲಿ ಕುಟ್ಟು ತೊಗೊಂಡಿದ್ದೀನಿ. ಈರುಳ್ಳಿ ಎಲೆ ಮುಂದ್ಗಡೆ ಇರ್ತಾನಲ್ಲ, ಅದೇ ಎಲೆ ಮುಂದ್ಗಡೆ ಇರುವಂಥ ಈರುಳ್ಳಿಯನ್ನು ತೊಗೊಂಡು ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಎಲೆಯನ್ನು ಗಾರ್ನಿಷ್ಗೋಸ್ಕರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಅನ್ನು ಕೂಡ ಉದ್ದುದ್ದಾಗೆ ಕಟ್ ಮಾಡ್ಕೊಳ್ಳೋಣ. ಬನ್ನಿ, ನೂಡಲ್ಸ್ ಬಾಯ್ಲ್ ಮಾಡೋ ಪ್ರೊಸೆಸನ್ನು ನೋಡೋಣ. ಒಂದು ಬೋಗಾಣಿಗೆ ನೀರು ಹಾಕಿ ಕುದಿ ಬರೋ ತನಕ ಬಿಡೋಣ. ಕುದಿ ಬಂದ ನಂತರ ಅದಕ್ಕೆ ಎಣ್ಣೆ, ಉಪ್ಪು, ಕಟ್ ಮಾಡಿಕೊಂಡು ನೂಡಲ್ಸ್ ಹಾಕೊಳ್ಳೋಣ. ನೂಡಲ್ಸ್ ಕುಕ್ ಮಾಡೋ ವಿಧಾನವನ್ನ ಪಾಕೆಟಿಂದ ಬರ್ದಿರ್ತದ, ನೀವು ಅದನ್ನ ನೋಡಿ ಫಾಲೋ ಮಾಡಿ. ನಾನು ಇಲ್ಲಿ ಹಕ್ಕ ನೂಡಲ್ಸ್ ಅನ್ನ ತಗೊಂಡಿದ್ದರಿಂದ 30ರಿಂದ 40 ಸೆಕೆಂಡ್ ಮಾತ್ರ ಕುಕ್ ಮಾಡ್ಕೊತಾ ಇದ್ದೀನಿ. ಆ ನಂತರ ಇದನ್ನ ನೀರೊಳಗನ 2ರಿಂದ 3 ನಿಮಿಷ ಇಟ್ಟು ಸೈಡ್ಗೆ ಇಟ್ಕೋತೀನಿ. ನೋಡಿ, ಇದು 2ರಿಂದ 3 ನಿಮಿಷ ಆದ ನಂತರ ಎಷ್ಟು ಚೆನ್ನಾಗಿ ನೂಡಲ್ಸ್ ಬಂದದ. ಆನಂತರ ನೂಡಲ್ಸನ್ನು ಬಸಿದ್ಕೊಂಡು ಅದಕ್ಕೆ ತಣ್ಣೀರನ್ನು ಹಾಕ್ತೀನಿ. ತಣ್ಣೀರನ್ನು ಯಾಕೆ ಹಾಕಬೇಕಂದ್ರೆ ಅದು ಓವರ್ ಕುಕ್ ಆಗಬಾರ್ದು ಅಂತ ನಾನು ತಣ್ಣೀರನ್ನು ಹಾಕ್ತಾ ಇದ್ದೀನಿ. ನೋಡಿ, ನಮ್ಮ ನೂಡಲ್ಸ್ ರೆಡಿ ಆಯಿತು. ನೆಕ್ಸ್ಟ್ ಪ್ರೊಸೆಸನ್ನು ನೋಡೋಣ. ಈಗ ಒಗ್ಗರಣೆ ಹಾಕೊಳ್ಳೋಣ. ಒಗ್ಗರಣೆಗೆ ಒಂದು ಕಡಾಯಿ ಇಟ್ಕೋತೀನಿ. ಕಡಾಯಿಗೆ ಸ್ವಲ್ಪ ಆಯಿಲ್ ಕಾದ ನಂತರ ಬೆಳ್ಳುಳ್ಳಿ, ಆಮೇಲೆ ಗಜ್ರಿ ಫ್ರೈ ಆಗಲಿಕ್ಕೆ ಸ್ವಲ್ಪ ಲೇಟ್ ಆಗುತ್ತಲ್ಲ, ಅದಕ್ಕೆ ಮೊದಲೇ ಹಾಕ್ಕೊಂಡಿದ್ದೀನಿ. ಈರುಳ್ಳಿ, ಬೀನ್ಸ್, ಕ್ಯಾಬೇಜ್ ಇವನ್ನೆಲ್ಲವನ್ನು 1-2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದ ನಂತರ ಕ್ಯಾಪ್ಸಿಕಮನ್ನು ಹಾಕ್ಕೊಳ್ಳೋಣ. ಮೆಣಸಿನ್ಕಾಯಿ ಆಗಲೇ ಕೊಟ್ಟಿಟ್ಕೊಂಡಿದ್ನಲ್ಲ, ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಬಟ್ಲಲ್ಲಿ 1 ಸ್ಪೂನ್ ಸೋಯಾ ಸಾಸ್, 1 ಸ್ಪೂನ್ ರೆಡ್ ಚಿಲ್ಲಿ ಸಾಸ್, ಅರ್ಧ ಸ್ಪೂನ್ ವಿನೆಗರ್, 1 ಸ್ಪೂನ್ ಟೊಮೆಟೊ ಸಾಸ್ ಇವನ್ನೆಲ್ಲನೂ ಹಾಕ್ಕೊಂಡು ಬಟ್ಲೊಳಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಾಸ್ಗಳನ್ನು ಏನು ಮಾಡೋಣ, ಇಲ್ಲಿ ಹಾಕೋಣ. ಹಾಕಿದ ನಂತರ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಅಜಿನೋಮೋಟೋವನ್ನು ಹಾಕ್ತಾ ಇದ್ದೀನಿ. ಈ ಅಜಿನೋಮೋಟೋ ಏನಂದರೆ ನಮಗೆಲ್ಲ ಒಂಥರ ಫುಡ್ಡಲ್ಲಿ ಟೇಸ್ಟ್ ಕೊಡ್ತದೆ. ಅಂದರೆ ಈಗ ನಾವು ಚಿಪ್ಸು, ಕುರ್ಕುರಿ, ಚೀನೀಸ್ ಫುಡ್ ತಿಂತೀವಲ್ಲ, ಅದು ನಮ್ಗೆ ಯಾವ ಟೇಸ್ಟ್ ಕೊಡ್ತದೆ ಅಂದ್ರೆ ಇದನ್ನ ಹಾಕಿರ್ತಾರೆ. ನಿಮ್ಮ ಕಡೆ ಇದ್ದರೆ ಹಾಕಿ, ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡಿ. ಈಗ ನಾವು ಇದೆಲ್ಲವನ್ನು ಹಾಕಿ ಕಲಸಿದ ನಂತರ ನೂಡಲ್ಸನ್ನು ಹಾಕಿ ಅದನ್ನು ಚೆನ್ನಾಗಿ ಕಲಸೋಣ. ಕಲಸಿದ ನಂತರ ಈರುಳ್ಳಿ ಎಲೆ ಇರ್ತಾವಲ್ಲ, ಆ ಈರುಳ್ಳಿ ಎಲೆಯನ್ನು ಇದ್ರ ಮೇಲೇ ಉದುರಿಸೋಣ. ಗಾರ್ನಿಷ್ಗೋಸ್ಕರ ಅಷ್ಟೇ ಅದನ್ನು ಉದುರಿಸ್ತಾ ಇಲ್ಲ. ಇದು ಕೂಡ ಒಂದು ಚೀನೀಸ್ ಫುಡ್ಗೆ ಟೇಸ್ಟ್ ಅನ್ನ ಕೊಡ್ತದೆ. ಒಂದು ಮ್ಯಾಜಿಕ್ ಇಂಗ್ರೀಡಿಯೆಂಟ್ಸ್ ಅಂದ್ರೂ ಕೂಡ ಹೇಳ್ಬೋದು. ನಮ್ಮ ನೂಡಲ್ಸ್ ರೆಡಿ. ಈ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇನ್ನೂ ಆದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.